ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಲಕ್ಷ್ಮೀ ಪ್ರಾಪ್ತಿಗೂ ಬೆಕ್ಕಿಗೂ ಏನಾದರೂ ಒಂದು ಸಂಬಂಧ ಇದೆಯಾ ಅಂತ ನೀವು ಕೇಳಬಹುದು. ಹೌದು ಅಂತದೆ ಶಾಸ್ತ್ರ. ನೋಡಿ, ಯಾರಿಗೆ ದೊಡ್ಡ ಪ್ರಮಾಣದ ಪರಿಹಾರ ಕ್ರಿಯೆಗಳನ್ನ ಮಾಡೋಕ್ಕೆ ಸಾಧ್ಯ ಇಲ್ಲವೋ ಅವರು ಈ ಪರಿಹಾರವನ್ನು ಮಾಡ್ಬೋದು. ಇವಾಗ ಕೆಲವರು ಡೌಟ್ ಬರುತ್ತೆ, ಈ ಪರಿಹಾರ ನಮ್ಮಿಂದ ಮಾಡೋಕ್ಕಾಗಿಲ್ಲ ಅಂದರೆ ನಾವು ಗುರುಭಕ್ತಿ ಚಾನಲಲ್ಲಿ ಭಾಳಷ್ಟು ಲಕ್ಷ್ಮಿಗೆ ಸಂಬಂಧಪಟ್ಟ ಪರಿಹಾರಗಳನ್ನ ಕೊಟ್ಟಿದ್ದೀವಿ, ಅದನ್ನು ನೀವು ಮಾಡ್ಕೊಳ್ಳಿ. ಹಣಕಾಸಿನ ಸಮಸ್ಯೆ ಇದ್ದವರು ನಾನು ಹೇಳುವಂಥ ಇದೊಂದು ಪರಿಹಾರವನ್ನು ನೀವು ಮಾಡಿ. ಏನೂ ಇಲ್ಲ, ಅಮಾವಾಸ್ಯೆ ನೆನ್ಪಿಟ್ಕೊಳ್ಳಿ. ಅಮಾವಾಸ್ಯೆ ಎಂದು ತಾವು ಬೆಕ್ಕಿಗೆ ಹಾಲನ್ನು ಇಡಬೇಕಾಗತ್ತೆ, ಬೆಕ್ಕಿಗೆ ಹಾಲನ್ನು ಕುಡಿಸ್ಬೇಕಾಗತ್ತೆ. ಇವಾಗ ನೀವು ಹೇಳ್ಬೋದು, ಮನೆಯಲ್ಲಿ ಬೆಕ್ಕಿದೆ, ನಾವು ಪ್ರತಿ ಅಮಾವಾಸ್ಯೆಗೆ ಅದಕ್ಕೆ ಹಾಲು ಇತ್ಯಾದಿಗಳನ್ನ ಏನು ಪ್ರತಿದಿನ ಹಾಕ್ತಾ ಇದ್ದೀವಿ, ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪ್ರಾಪ್ತಿ ಆಗ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ ಬದಲಾವಣೆ ಏನೂ ಆಗ್ತಾ ಇಲ್ಲ ಅಂತ ನೀವು ಹೇಳ್ಬೋದು. ಇದು ಕೂಡ ಸತ್ಯ. ನಾನು ಹೇಳ್ತಾ ಇರೋದು, ನಿಮಗೆ ಸಂಬಂಧವಲ್ಲದ ಬೆಕ್ಕಿಗೆ ಅಮಾವಾಸ್ಯೆ ಎಂದು ತಾವೇನಾದರೂ ಹಾಲು ಇತ್ಯಾದಿಗಳನ್ನು ನೀಡಿದರೆ, ಪ್ರತಿ ಅಮಾವಾಸ್ಯೆಗೆ ಈ ರೀತಿ ನೀವು ಇಡ್ತಾ ಬಂದರೆ, ಪಕ್ಕದ ಮನೆದೋ ಮುಂದಿನ ಮನೆದೋ ಬೇರೆಯವ್ರದೋ ಯಾವುದೋ ಒಂದು ಬೆಕ್ಕು ನೀವು ಸಾಕ್ತಾ ಇಲ್ಲ, ಅಂಥ ಬೆಕ್ಕಿಗೆ ಅಮಾವಾಸ್ಯೆ ಎಂದು ತಾವು ಹಾಲು ಇತ್ಯಾದಿಗಳನ್ನು ಇಡಬೇಕು. ಯಾವ ರೀತಿ ಇಡ್ತೀರಾ, ನೀವು ಏನು ಪ್ಲ್ಯಾನ್ ಆಗ್ತೀರಾ ಅನ್ನೋದನ್ನು ನೀವು ನೋಡಿ. ಕೆಲವೊಂದು ಅಂಗಡಿಗಳಲ್ಲಿ ಬೆಕ್ಕು ಮಾರಾಟ ಇತ್ಯಾದಿಗಳು ಮಾಡ್ತಾರೆ. ಪಕ್ಷಿಗಳು, ಬೆಕ್ಕುಗಳು, ನಾಯಿಗಳು ಇತ್ಯಾದಿ ಮಾರಾಟ ಮಾಡುವಂಥ ಜಾಗಗಳು ಕೂಡ ಇದೆ. ಅಲ್ಲಿಗೆ ಹೋಗಿ ನೀವು ಇಡ್ತೀರೋ ಅಥವಾ ಅವ್ರ ಹತ್ರ ಏನಾದ್ರು ಕೇಳಿ ಅವತ್ತು ಒಂದು ದಿವಸಕ್ಕೆ ಮಟ್ಟಿಗೆ ಬೆಕ್ಕಿಗೆ ಏನು ಬೇಕೋ ಹಾಲನ್ನು ನಾವು ಕೊಡ್ತೀವಿ ಅಂತ ಅಲ್ಲಿ ಕೊಡ್ತೀರೋ, ನಿಮ್ಮಿಷ್ಟ. ನೀವು ಯಾವ ರೀತಿ ಮಾತಾಡಿ ರೆಡಿ ಮಾಡ್ತೀರಾ ಅನ್ನೋದು ನಿಮ್ಮಿಷ್ಟ. ಈ ಬೆಕ್ಕು ಸಾಕು ಬೆಕ್ಕು ಆಗಿರಬಾರ್ದು. ಯಾರು ಅಂತ ಹೇಳಿದ್ರೆ ನೀವೇ ಸಾಕಿರೋ ಬೆಕ್ಕಿಗೆ ನೀವೇ ಅಮಾವಾಸ್ಯೆ ಎಂದು ಹಾಲು ಕೊಡೋದಲ್ಲ. ಯಾರೋ ಇನ್ನೊಬ್ಬರು ಸಾಕಿರುವಂಥ ಬೆಕ್ಕುಗಳಿಗೆ ಅಥವಾ ಅಲೆಮಾರಿ ಇರುವಂಥ ಬೆಕ್ಕುಗಳಿಗೆ ಅಮಾವಾಸ್ಯೆ ಎಂದು ನೀವೇನಾದರೂ ಹಾಲು ಇತ್ಯಾದಿಗಳನ್ನು ಕೊಟ್ಟರೆ, ಅದರ ಸೇವೆಯನ್ನು ಅಮಾವಾಸ್ಯೆ ದಿವಸ ಮಾಡಿದ್ರೆ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಅನಿರೀಕ್ಷಿತವಾಗಿ ನಿಮಗೊಂದು ಸಹಾಯ ಲಭಿಸುತ್ತೆ. ನಿಮ್ಮ ಮೇಲೆ ತಾಯಿ ಮಹಾಲಕ್ಷ್ಮಿಯ ಕೃಪೆ ಅನುಗ್ರಹ ಆಗುತ್ತೆ. ಬೇಕಾದ್ರೆ ಇದೊಂದು 3 ಅಮಾವಾಸ್ಯೆಗೆ ನೀವು ಮಾಡಿ ನೋಡಿ. ನೀವು ನಂತರ ಏನಾಯಿತು ಫಲಿತಾಂಶ ಅನ್ನೋದನ್ನು ಕಮೆಂಟ್ಸಲ್ಲಿ ಹಾಕಿ. ಎಲ್ರಿಗೂ ಒಳ್ಳೆಯದಾಗಲಿ.